ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತೇನು ವರ್ಕ್ ಆಗಿದೆ ನೋಡಿ. ಅದಕ್ಕೂ ಮುಂಚೆ ಒಂದು 4 ಪಾಯಿಂಟ್ ಹೇಳ್ತೀನಿ, ಅದು ವರ್ಕ್ ಆಗಿದ್ದಾವೆ ಎಲ್ಲ ನೋಡಿ ಹೇಳಿ. ತುಂಬ ಸಿಂಪಲ್. ನೆನ್ನೆನೇ ಹೇಳಿದ್ದೆ, ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ನಾನು, ಡೋಂಟ್ ವರಿ. ಇಲ್ಲಾಂದರೆ ಯೂಟ್ಯೂಬಲ್ಲಿ ಇರ್ತದೆ, ಯಾರು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಎಲ್ಲರೂ ಸಂಜೆ 0 to ಹೀರೋ ಮಾಡ್ತಾರೆ. ನಾನು ಬೆಳಿಗ್ಗೆ 9:32 0 to ಹೀರೋ ಟ್ರೇಡ್ ಮಾಡ್ತೀನಿ. ಇವಾಗಲೇ ಬೈ ಮಾಡ್ತೀನಿ CE ಅಂತ ಹೇಳಿದ್ದೆ. ಫಸ್ಟ್ ಪಾಯಿಂಟ್. ಈಗ ಚಾಟ್ ತೋರಿಸ್ತೀನಿ ನೋಡ್ಕೊಳ್ಳಿ. 15 ನಿಮಿಷ ಚಾಟ್ ಇಟ್ಟಿದ್ದೀನಿ. ಇಲ್ಲ ನೀವು 5 ನಿಮಿಷ ಇಟ್ಕೊಳ್ಳಿ, ಯಾವುದಾದ್ರೂ ಇಟ್ಕೊಳ್ಳಿ, ತೊಂದರೆ ಇಲ್ಲ. 5 ಮಿನಿಟ್ಸ್ ಕೂಡ ಇಟ್ಕೊಳ್ಳಿ. ನೀವು ಮೌಸ್ ಮೇಲೆ, ಕ್ಯಾಂಡಲ್ ಮೇಲೆ ಮೌಸ್ ಇಟ್ಟರೆ ಕೆಳಗಡೆ ಟೈಮ್ ಡೇಟ್ ತೋರಿಸುತ್ತೆ, ಇಲ್ಲಿ ನೋಡ್ಕೋಬೋದು. ಇದ್ರ ಮೇಲೆ ಇಟ್ಟರೆ ಇಲ್ಲಿ ಟೈಮ್ ಡೇಟ್ ತೋರಿಸ್ತದೆ, ನೋಡ್ಕೊಳ್ಳಿ. ಎಷ್ಟು ಟೈಮ್ ನೋಡ್ಕೊಳ್ಳಿ. 9:25, 9:30, 9:30 ಕ್ಯಾಂಡಲ್ ಇದು. ನಾನು ನೆನ್ನೆನೇ ಹೇಳಿದ್ದೀನಿ, ಈ ಟೈಮ್ಗೆ ನಾನು 0 to ಹೀರೋ ಬೈ ಮಾಡ್ತೀನಿ ಅಂತ. 9:30 AM, 9:30 to 32 AM, ಈ 2 ನಿಮಿಷ ಮಧ್ಯದಲ್ಲಿ ಟೈಮ್ ಬೈ ಮಾಡ್ತೀನಿ ಅಂತ. 5 ನಿಮಿಷ ಕ್ಯಾಂಡಲ್ ಅಂದರೆ 2 ನಿಮಿಷ ಇಲ್ಲೇ ಇರ್ತದೆ ಮಾರ್ಕೆಟ್, ನೋಡ್ಕೊಳ್ಳಿ. ಇಲ್ಲಿಂದ 0 to ಹೀರೋ ಆಗಿದೆಯಾ ಇಲ್ಲ ನೋಡಿ. ಓಕೆ, ಇಲ್ಲಿಂದ 0 to ಹೀರೋ 400 ಪಾಯಿಂಟ್ಸ್ ರ್ಯಾಲಿ ಬಂದಿದೆಯಾ ಇಲ್ಲ ನೋಡಿ ಹೇಳಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್ ಇನ್ನೊಂದು ತೋರಿಸ್ತೀನಿ. ಸೆಕೆಂಡ್ ಒನ್, ಟುಮಾರೋ 0 to ಹೀರೋ ಪ್ರೈಸ್ ಈಸ್ ಈಕ್ವಲ್ ಟು 50 to 600. ಇನ್ವೆಸ್ಟ್ಮೆಂಟ್ ಅನ್ನೋದು ಡಬಲ್ ಆಗುತ್ತೆ. ಇದು ಸ್ಟ್ರೈಕ್ ಪ್ರೈಸ್, ನೆನ್ನೆ ಕೊಟ್ಟಿರೋ ಕಾಲ್. ಓಕೆ, ರೈಟ್. ಅಂದರೆ ಮಾರ್ಕೆಟ್ ಇವತ್ತು ನಡೀತಾ ಇದೆ. ಈ ಕಾಲು ಸ್ಟ್ರೈಕ್ ಪ್ರೈಸ್ ಎರಡು ನೆನ್ನೆನೇ ಕೊಟ್ಟಿದ್ದೀವಿ. ನೆನ್ನೆ ನಾವು ಕೊಟ್ಟಾಗ ಅದು 80 ರೂಪಾಯಿ ಇತ್ತು. ಇವಾಗ ಹೋಗಿ ಚೆಕ್ ಮಾಡಿ 80 ರೂಪಾಯಿ ಅನ್ನೋದು ಎಲ್ಲಿಗೆ ಹೋಗಿದೆ ನೋಡಿ. ನಾನು ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ ಅಂತ ಹೇಳಿದ್ದೆ. ಇನ್ವೆಸ್ಟ್ಮೆಂಟ್ 1:7 ಟೈಮ್ಸ್ ಪ್ಲಸ್ಸಲ್ಲಿದೆ. 7ಗಿಂತ ಜಾಸ್ತಿ ಆಗಿದೆ. ಅಂದರೆ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ಗೆ 75,000 ಮೇಲೆ ಪ್ರಾಫಿಟ್ ಬಂದಿದೆ. ಓಕೆ, ನಿಮಗೆ ಡೌಟ್ ಇದ್ದರೆ ಸೇಮ್ ಸ್ಟ್ರೈಕ್ ಪ್ರೈಸ್ ಅಗೇನ್ ಐ ವಿಲ್ ಶೋ. ಚೆಕ್ ಮಾಡ್ಕೊಳ್ಳಿ. 50 to 600 CE. ನೆನ್ನೆ ಎಷ್ಟಿತ್ತು ಪ್ರೈಸ್? ಇಲ್ಲಾಂದರೆ ನಾನು ತೋರಿಸ್ತೀನಿ, ಒಂದು ನಿಮಿಷ ವೆಯ್ಟ್ ಮಾಡಿ. ಇದು ಕಾಲ್ 50 to 600 ಕಾಲ್ ನೆನ್ನೆ ಕೊಟ್ಟಿರೋದು. 86 ರೂಪಾಯಿಗೆ ಎಂಟ್ರಿ ಇದ್ದಿದ್ದು. 160 ರೂಪಾಯಿ ಟಾರ್ಗೆಟ್ ಇದೆ. 100% ಬರುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ ಅಂತ ಕೊಟ್ಟಿದ್ದು. ಓಕೆ, ಇದು ಈಗ ಎಲ್ಲಿದೆ ಕಾಮೆಂಟ್ ಮಾಡಿ ಹೇಳಿ. ನಾವು ಕೊಟ್ಟರೆ 0 to ಹೀರೋ 85ರಿಂದ ಎಲ್ಲವರೆಗೂ ಹೋಗಿದೆ ನೋಡಿ ಹೇಳಿ. ನೋಡೋಣ ಎಷ್ಟು ಜನ ಈ ಪ್ರೈಸ್ ಚೆಕ್ ಮಾಡಿ ಹೇಳ್ತೀರಾ ಅಂತ. ಯೂಟ್ಯೂಬಲ್ಲಿ ಹೇಳಿದ್ದೀನಿ, ಎಲ್ಲ ಗ್ರೂಪಲ್ಲಿ ಕೂಡ ಕೊಟ್ಟಿದ್ದೀನಿ. ಓಕೆ, ನೋಡ್ಕೊಳ್ಳಿ. ಅಂದರೆ ಮಾರ್ಕೆಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ, ಒಂದು ದಿವಸ ಮುಂಚೆನೇ ಇದೇ ಪ್ರೈಸ್ ಅನ್ನೋದು ನಾಳೆ 0 to ಹೀರೋ ಆಗುತ್ತೆ ಅಂತ ಹೇಳಿದ್ದೀವಿ. 2ನೇ ಪಾಯಿಂಟ್. 3ನೇದು ಗ್ಯಾಪ್ ಅಪ್ ಹೇಳಿದ್ವಿ, ಗ್ಯಾಪ್ ಅಪ್ ಆಗಿದೆ. 3ನೇದು. 4ನೇದು ಫಸ್ಟ್ ಕ್ಯಾಂಡಲ್ 100% ಕರೆಕ್ಷನ್ ಬರುತ್ತೆ ಅಂತ, ಅದು ಫುಲ್ ಕಾನ್ಫಿಡೆನ್ಸಲ್ಲಿ ಮೆಸೇಜ್ ಕೂಡ ತೋರಿಸ್ತೀನಿ ನಾನು. %100% ಕರೆಕ್ಷನ್ ಬರುತ್ತೆ ಫಸ್ಟ್ ಕ್ಯಾಂಡಲ್. ಅದರ ಹೈಯಲ್ಲಿ PE ಬೈ ಮಾಡ್ಕೊಳ್ಳಿ ಅಂತ. ಓಕೆ, ಇದು ನೋಡ್ಕೊಳ್ಳಿ. 4ನೇ ಪಾಯಿಂಟ್. ಈ ಕ್ಯಾಂಡಲ್ ಎಷ್ಟು ಪಾಯಿಂಟ್ ಫಾಲ್ ಆಗಿದೆ ಇದನ್ನು ಕಾಮೆಂಟ್ ಮಾಡಿ ಹೇಳಿ. ಓಕೆ, ಫಸ್ಟ್ ಕ್ಯಾಂಡಲ್ ಹೈಯಲ್ಲಿ PE ಬೈ ಮಾಡಿದರೆ ಎಷ್ಟು ಪಾಯಿಂಟ್ ಬಂದಿದೆ ನೋಡಿ ಹೇಳಿ. 4 ಪಾಯಿಂಟ್. 5ನೇದು ನೀವು ಅನಾಲಿಸಿಸ್ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ಸೈಡ್ ವೇಸ್ಟ್ ಅಪ್ ಟ್ರೆಂಡ್. ಓಕೆ, ಸೈಡ್ ವೇಸ್ಟ್ ಅಪ್ ಟ್ರೆಂಡ್ ಇರ್ತದೆ. ನಿಫ್ಟಿ ಸೈಡ್ ವೇವ್ಸ್ ಇರ್ತದೆ ಅಲ್ವಾ? ಅನಾಲಿಸಿಸಲ್ಲಿ ನೋಡ್ಕೊಳ್ಳಿ. ಈಗ ಬ್ಯಾಂಕ್ ನಿಫ್ಟಿ ನಾವು ಬರೆದಿರೋ ಪ್ರಕಾರ ಸೈಡ್ ವೇವ್ಸ್ ಅಪ್ ಟ್ರೆಂಡ್ ಇದೆಯಾ ಇಲ್ಲ ನೋಡಿ. ನಿಫ್ಟಿ ನೋಡಿ. ಓಕೆ, ನಿಫ್ಟಿ ನಿನ್ನೆ ಏನು ಬರೆದಿದ್ದೀವಿ ಅದನ್ನು ನೋಡಿ, ಅನಾಲಿಸಿಸ್ ನೋಡಿ. ಓಕೆ, ನಿಫ್ಟಿ ಸೈಡ್ ವೇವ್ಸ್ ಇರ್ತದೆ, ಬ್ಯಾಂಕ್ ನಿಫ್ಟಿ ಸೈಡ್ ವೇವ್ಸ್ ಅಪ್ ಟ್ರೆಂಡ್. ಓಕೆ, ಇದನ್ನು ನೋಡಿ ಹೇಳಿ. ಓಕೆ, ಈಗ ತಮ್ಲೈನ್ ಯಾವ್ದು ಹಾಕ್ಬೇಕು ಕೂಡ ನೀವೇ ಹೇಳಿ. ಬ್ಯಾಂಕ್ ನಿಫ್ಟಿ ಚಾರ್ಟ್ ನೆನ್ನೆ ಬರೆದಿರೋದು ಹಾಕ್ಬೇಕಾ ತಮ್ಲೈನಲ್ಲಿ, ಇಲ್ಲ ನಿಫ್ಟಿ ಬರೆದಿರೋದು ಹಾಕ್ಬೇಕಾ, ಇಲ್ಲ ನೆನ್ನೆ ಕಾಲ್ ಕೊಟ್ಟರೆ ಟೈಮಿಂಗ್ಸ್ ಹಾಕ್ಬೇಕಾ, 0 to ಹೀರೋ ಪ್ರೈಸ್ ಹಾಕ್ಬೇಕಾ, ಯಾವ್ದು ಹಾಕ್ಬೇಕು ತಮ್ಲೈನ್ ನೀವೇ ಹೇಳಿ. ಓಕೆ, ಇದು 5. ಓಕೆ, ಅದಾದಮೇಲೆ ನಮ್ಮ ಲೆವೆಲ್ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಸಪೋರ್ಟ್ ಆಗುತ್ತೆ ಅಂತೀನಿ, ಎಲ್ರಿಗೂ ಹೇಳಿರ್ತೀನಿ. ಸಪೋರ್ಟ್ ಬ್ರೇಕ್ ಆದಮೇಲೆ ರೀಟ್ರೇಸ್ ಮಾಡುತ್ತೆ, ಅಲ್ಲಿಂದ ಮೇಜರ್ ಸಪೋರ್ಟ್ವರೆಗೂ ಹೋಯ್ತು, ನಿಂತೋಯ್ತು. ಓಕೆ, ಕ್ಲಿಯರ್. ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡಿ. ಈಗ ನೋಡಿ, ಗ್ಯಾಪ್ ಅಪ್ ಆಗುತ್ತೆ ಅಂದರೆ ಗ್ಯಾಪ್ ಅಪ್ ಆಗಿದೆ. ಫಸ್ಟ್ ಕ್ಯಾಂಡಲ್ ಫಾಲ್ ಆಗುತ್ತೆ ಅಂದರೆ ಫಸ್ಟ್ ಕ್ಯಾಂಡಲ್ ಫಾಲ್ ಆಗಿದೆ.
ಇದೇ ಸ್ಟ್ರೈಕ್ ಪ್ರೈಸ್ 0 to 0 ಆಗುತ್ತೆ ಅಂದರೆ ಅದೇ ಪ್ರೈಸ್ ಆಗಿದೆ. 9ವರೆಗೆ 0 to 0 ಎಂಟ್ರಿ ಬರುತ್ತೆ, ಅದೇ ಆಗಿದೆ. ಬ್ಯಾಂಕ್ ನಿಫ್ಟಿ ಸೈಡ್ ವೇಸ್ ಅಪ್ ಟ್ರೆಂಡ್ ಸೇಮ್ ರನ್ ಆಗಿದೆ. ನಿಫ್ಟಿ ಸೈಡ್ ವೇಸ್ ಸೇಮ್ ರನ್ ಆಗಿದೆ. ಪರ್ಫೆಕ್ಟ್ ಅನಾಲಿಸಿಸ್. ಓಕೆ, ನೋಡ್ಕೊಳ್ಳಿ ಇದು. ಈಗ ನಾಳೆ ಏನು ಮಾಡಬೇಕು? ತುಂಬ ಸಿಂಪಲ್, ಏನಿಲ್ಲ. ರೆಸಿಸ್ಟೆನ್ಸ್ನ ಇದ್ರ ಮೇಲೆ ಹಾಕ್ಕೊಳ್ಳಿ. ಪ್ಲಸ್ ಇನ್ನೊಂದು ಎರಡಕ್ಕೂ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಇದೆ. 6 ಪಾಯಿಂಟ್ಗಿಂತ 7ನೇ ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಅದು ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಇರ್ತದೆ, ನೋಡ್ಕೊಳ್ಳಿ. 7th ಪಾಯಿಂಟ್, ಲೋ ವಾಲ್ಯೂಮ್ ಮಾರ್ಕೆಟ್. ಓಕೆ, ಲೋ ವಾಲ್ಯೂಮ್ ಮಾರ್ಕೆಟ್ ಅಂದರೆ ಮಾರ್ಕೆಟ್ ಸೈಡ್ ವೇಸಲ್ಲಿರುತ್ತೆ. ಓಕೆ, ನೀವು ಇದನ್ನೇ ನೋಡ್ತಾ ಇದ್ದೀರಾ. ಮೇನ್ ಗ್ರೂಪಲ್ಲಿರೋರು ಮೆಸೇಜ್ ಏನಿರ್ತದೆ ಅಂದರೆ ಟುಡೇ ಆ್ಯಂಡ್ ಟುಮಾರೋ ಆಲ್ಸೋ ಲೋ ವಾಲ್ಯೂಮ್ ಮಾರ್ಕೆಟ್. ಅಂದರೆ ಇವತ್ತು ಬೆಳಿಗ್ಗೆನೇ ಹೇಳಿದ್ದೀನಿ, ಇವತ್ತು ನಾಳೆ ಕೂಡ ಲೋ ವಾಲ್ಯೂಮ್ ಮಾರ್ಕೆಟ್. ನಿಮ್ಗೊಂದು ಗೊತ್ತಾ ಇಲ್ವೋ, ನಾಳೆ ಕೂಡ ಸೈಡ್ ವೇಸ್. ಓಕೆ, ನೋಡ್ಕೊಳ್ಳಿ. ಇವತ್ತು ಸೈಡ್ ವೇಸ್ ಅಂತ ಬೆಳಿಗ್ಗೆನೇ ಹೇಳಿದ್ದೀನಿ. ಎಷ್ಟು ಟೈಮಲ್ಲಿ? 7 ಗಂಟೆಯಲ್ಲಿ, 7 ಗಂಟೆ 20 ನಿಮಿಷ ಕಂಪ್ಲೀಟ್ ಸೈಡ್ ವೇಸಲ್ಲಿದೆ. ನೋಡ್ಕೋಬೋದು ನೀವು. ನಾಳೆ ಕೂಡ ಇರ್ತದೆ. ಓಕೆ, 7 ಪಾಯಿಂಟ್ ಹೇಳಿದ್ದು 7 ಪರ್ಫೆಕ್ಟ್ ವರ್ಕ್ ಆಗಿದ್ದಾವೆ, ನೋಡ್ಕೊಳ್ಳಿ. ಈಗ ನಾಳೆ ಏನು ಮಾಡುತ್ತೆ ಅಂದರೆ ತುಂಬ ಸಿಂಪಲ್, ಏನಿಲ್ಲ. ಪ್ರತಿದಿನ ಮಾರ್ಕೆಟ್ ನಮಗೆ ಸಿಂಪಲ್, ಬೇರೆಯವ್ರಿಗೆ ಎಷ್ಟು ಕಷ್ಟ ಆಗ್ತಾಯಿದೆ ಏನೋ ಗೊತ್ತಿಲ್ಲ. ನಮಗೆ ಸ್ವಲ್ಪ ಈ ಥರ ಈಸಿಯಾಗಿ ಕಾಣ್ತಾ ಇದೆ. ನಾಳೆ ಕೂಡ ಮಾರ್ಕೆಟ್ ಈ ಝೋನಲ್ಲಿ ಪ್ಲ್ಯಾನ್ ಮಾಡಿ ಸೆಕೆಂಡ್ ಹಾಫಲ್ಲಿ ಫಾಲ್ ಆದರೆ ಅಪ್ಡೇಟ್ ನಾನು ಮಾಡ್ತೀನಿ. ಈ ಝೋನ್ ಒಳಗಡೆ ಯಾವುದೇ ರೀತಿ ಅಪ್ಡೇಟ್ಸ್ ಇರಲ್ಲ. ನೀವು ಸಪೋರ್ಟ್ ಹತ್ರ ಬಂದಾಗ ಸಪೋರ್ಟ್ ಕರೆಕ್ಷನ್ ಬೈ ಮಾಡ್ಕೊಳ್ಳಿ, ರೆಸಿಸ್ಟೆನ್ಸ್ ಹತ್ರ ಬಂದಾಗ ಸೆಲ್ ಮಾಡ್ಕೊಳ್ಳಿ. ಇದು ಲೆವೆಲ್ ಚೇಂಜ್ ಮಾಡ್ತೀನಿ, ನೋಡ್ಕೊಳ್ಳಿ. ಇವಾಗ ನೋಡ್ಕೊಳ್ಳಿ, ಇದು ಲೆವೆಲ್ಸ್. ನಾಳೆ ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ಬಂದಿದೆ ಅಂದರೆ 5 ಮಿನಿಟ್ಸ್ ಕ್ಯಾಂಡಲ್ ಬಂದರೆ ಕೂಡ ಸಾಕು. ITM ಕಾಲೇ ಬೈ ಮಾಡಬೇಕು. ITM ಓನ್ಲಿ, ITM ಕಾಲು. ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ನೀವು ಬೈ PE ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಇಲ್ಲಿವರೆಗೂ. ಯಾಕಂದರೆ ನೀವು ಅರ್ಧ ಮನಿ ಬೈ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ನಿಮಗೆ ಪ್ರಾಫಿಟ್ ಕಡಿಮೆ. ITM ಮಾಡಿದ್ರೆ ಸ್ವಲ್ಪ ಪ್ರಾಫಿಟ್ ಜಾಸ್ತಿ. ಇಲ್ಲಿಗೆ ಬಂದಮೇಲೆ ಮತ್ತೆ ಇಲ್ಲಿಂದ ನಿಮ್ಮ ಪ್ಯಾಟ್ರನ್ ನೋಡಿಕೊಂಡು ಪ್ಲಸ್ ಇನ್ನೊಂದು 50 ಈ ಝೋನಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡ್ಕೋಬೇಕು. ಅದು ನೋಡ್ಕೊಂಡು ಅಲ್ಲಿಂದ ಪ್ಲಾನ್ ಮಾಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ. ಏನೇ ನಾವು ಏನು ಚಾರ್ಟ್ ಬರ್ಕೊಟ್ಟಿದ್ದೀವಿ ಅದೇ ಚಾರ್ಟಲ್ಲಿದೆ. ಓಕೆ, ಈಗ ಇದು ರೆಸಿಸ್ಟೆನ್ಸ್. ನಿಫ್ಟಿ ಕೂಡ ನಾಳೆ ಈ ಝೋನಲ್ಲೇ ಪ್ಲ್ಯಾನ್ ಮಾಡಿ. ನಾನು ಇವತ್ತು ಬೆಳಿಗ್ಗೆನೇ ಮೆನ್ಷನ್ ಮಾಡಿದ್ದೀನಿ, ಟುಡೇ ಆ್ಯಂಡ್ ಟುಮಾರೋ ಆಲ್ಸೋ ಸೈಡ್ ವೇಸ್ ಅಂತ. ಸೇಮ್ ನೋಡ್ಕೊಂಡು ಮಾಡ್ಕೊಳ್ಳಿ. ಸೈಡ್ ವೇಸ್ ರೆಸಿಸ್ಟೆನ್ಸ್ ಹತ್ರ ರಿಜೆಕ್ಷನ್ ಬಂದರೆ PE, ಸಪೋರ್ಟ್ ಹತ್ರ ಬಂದರೆ CE. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ತಮ್ಲೈನ್ ಯಾವ್ದು ಹಾಕ್ಬೇಕಂತ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ನೋಡೋಣ. ಟೈಮಿಂಗ್ಸ್ ಹಾಕ್ಬೇಕಾ, ನಾವು ಅನಾಲಿಸಿಸ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಚಾರ್ಟ್ ಹಾಕ್ಬೇಕಾ, ನಿಫ್ಟಿ ಚಾರ್ಟ್ ಹಾಕ್ಬೇಕಾ, ನೋಡೋಣ ಎಷ್ಟು ಜನ ಹೇಳ್ತೀರಂತ. ಪ್ರೈಸ್ ಕೂಡ ನಾನು ಕೊಟ್ಟರೆ ಪ್ರೈಸ್ ಎಲ್ಲರಿಗೂ ಹೋಗಿದೆ ಅಂತ ಎಷ್ಟು ಜನ ಚೆಕ್ ಮಾಡ್ತೀರೋ ಕೂಡ ನೋಡೋಣ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಈ ಲೆವೆಲ್ಸ್ ಏನು ಇಂಪಾರ್ಟೆಂಟ್ ಇಲ್ಲ, ಇವು ಇಂಪಾರ್ಟೆಂಟ್. ಓಕೆ, ಇದು ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ಯಾಕೆ ಇಂಪಾರ್ಟೆಂಟ್ ಇಲ್ಲ ಅಂದರೆ ಅದು ಬೇರೆ ಸಬ್ಜೆಕ್ಟ್, ಅಲ್ಲಿ ಬಂದಾಗ ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ನೋಡ್ಕೊಳ್ಳಿ, ಇದು ಲೆವೆಲ್ಸ್. ಓಕೆ, ಪ್ಲಸ್ ಇನ್ನೊಂದು ಈ ವಿಡಿಯೋದಲ್ಲಿ ಹೇಳ್ತಾರೆ ಪ್ರತಿಯೊಂದು ಪಾಯಿಂಟು ಎಜುಕೇಷನಲ್ ಪರ್ಪಸ್ ಓನ್ಲಿ. ಯಾಕಂದರೆ ಸೆಬಿ ಹೇಳ್ಬಾರ್ದಂತ ರೂಲ್ಸ್ ಇದ್ದಾವೆ. ಇದು ನನ್ನ ಅನಾಲಿಸಿಸ್ ಮಾತ್ರ ನಾನು ಹೇಳ್ಕೊಳ್ತಾ ಇದ್ದೀನಿ. ನಿಮ್ಗೆ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಅನಾಲಿಸಿಸ್ ಓನ್ ಅನಾಲಿಸಿಸ್ ಫಾಲೋ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಎವ್ರಿ ಒನ್. ನಾಳೆ ಸಿಗೋಣ. ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಅಪ್ಡೇಟ್ಸ್ ಏನಾದರೂ ಇದ್ದರೆ ಲೈವಲ್ಲಿ ಕೊಡ್ತೀನಿ, ಎಜುಕೇಷ್ನಲ್ ಪರ್ಪಸ್ ಓನ್ಲಿ ಅದು ಕೂಡ. ಓಕೆ, ಪ್ಲಸ್ ಟೆಲಿಗ್ರಾಮ್ಗೆ ಬರೋರು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬಂದುಬಿಡಿ. ಯಾಕೆ 20 ನಿಮಿಷ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬಂದುಬಿಡಿ. ಯಾಕಂದ್ರೆ ನೀವು ನಮ್ಮ ಗ್ರೂಪಿಗೆ ಬರ್ತಾ ಇದ್ರೆ ನಮ್ಮ ಚಾನಲ್ ನೀವೇ ಸಪೋರ್ಟ್ ಮಾಡಬೇಕಲ್ವ. ಸಬ್ಸ್ಕ್ರೈಬ್ ಮಾಡಿ ಬಂದುಬಿಡಿ. ಇನ್ ಕೇಸ್ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಯಾರೋ ಸಬ್ಸ್ಕ್ರೈಬ್ ಮಾಡಿದ್ರೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ನನ್ನ ಗ್ರೂಪಲ್ಲಿರೋರು ಮಾತ್ರ, ನಾನು ಬೇರೆಯವ್ರಿಗೆಲ್ಲ ಕೇಳೋದು ಕೂಡ ಇಲ್ಲ. ಓಕೆ, ಇದು ನಾಳೆ ಅನಾಲಿಸಿಸ್. ಇನ್ನೊಂದು, ನಿಮಗೆ ಗ್ರೂಪ್ಗೆ ಹೆಂಗೆ ಜಾಯ್ನ್ ಆಗಬೇಕು ಸರ್, ನಿಮಗೆ ಕ್ಲಾಸ್ಗೆ ಹೆಂಗೆ ಜಾಯ್ನ್ ಆಗಬೇಕು ಸರ್ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಕಾಲ್ಸ್ ಗ್ರೂಪ್ಗೆ ಈಗ ನನಗೆ ಸೇರಿಸ್ಕೊಳ್ಳೋಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಇದಕ್ಕೂ ಮುಂಚೆ ಯಾರೊಂದು 3-4 ಜನ ಮೆಸೇಜ್ ಮಾಡಿದ್ರು, ಈಗ ನಿಮ್ಮ ವೀಡಿಯೋದಲ್ಲಿ ಕೂಡ ಬಂತು ಹೆಸರು, ರೈಟ್. ನಾನು ಕಾಲ್ಸ್ ಗ್ರೂಪ್ ಸೇರಿಸ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ. ಯಾಕೆ ಅಂದರೆ ಮೇನ್ ಗ್ರೂಪಲ್ಲಿರೋ ಸ್ಟೂಡೆಂಟ್ಸು ಇವರು ತುಂಬ ಕ್ಲೋಸ್ ಆಗಿ ನನ್ನ ಹತ್ರ ಬಾಂಡ್ ಆಗಿಬಿಟ್ಟಿದ್ದಾರೆ. ಇವರು ತುಂಬ ಡೀಪಾಗಿ ನಂಬ್ಕೊಂಡು ತುಂಬ ನಂಬಿಕೆಯಿಂದ ಇದ್ದಾರೆ ಇವರು. ಇವ್ರಿಗೆ ಕೋರ್ಸ್ ಕಂಪ್ಲೀಟ್ ಮಾಡೋವರೆಗೂ ನಾನು ಬೇರೆಯವ್ರಿಗೆ 2000 ಕಾಲ್ಸ್ ಗ್ರೂಪ್ ಸೇರಿಸ್ಕೊಂಡು ಇವ್ರಿಗೆ ಕೊಡೋಷ್ಟು ಟೈಮ್ ಇವ್ರಿಗೆ ಕೊಟ್ಟು ಇವ್ರಿಗೆ, ಯಾಕಂದರೆ 2000 ತೊಗೊಂಡಿದ್ದೀವಿ ಅಂದಮೇಲೆ ಅದಕ್ಕೂ ಪರ್ಫೆಕ್ಟಾಗಿ ನಾವು ನ್ಯಾಯ ಮಾಡಬೇಕು.
ನಮ್ಮ ಹತ್ರ ಟೈಮ್ ಇಲ್ಲ ಅಂದಮೇಲೆ ಇವ್ರು ಸೇರಿಸ್ಕೋಬಾರ್ದು. ಇವ್ರಿಗೆ 2000 ಅಂತೇಳಿ ಇವ್ರು ಕಡಿಮೆ ಆಗಿ ನೋಡೋದು ಅದೆಲ್ಲ ನನಗೆ ಇಷ್ಟ ಇಲ್ಲ. ಕಾಲ್ಸ್ ಗ್ರೂಪ್ ರನ್ನಿಂಗ್ ಇದೆ, ಅದರಲ್ಲಿ ಒಂದು 10 ಮೆಂಬರ್ಸ್ ಇರ್ಬೋದು. ನಾನು ಬೇರೆಯವ್ರನ್ನ ಜಾಯಿನ್ ಮಾಡಿಸ್ಕೊಳ್ಳೋಕೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಯಾಕಂದರೆ ನಾನು ಅವ್ರು ಬಂದು ಲೈವಲ್ಲಿ ಕ್ವಶನ್ ಕೇಳಿದ್ರೆ ನನಗೆ 25,000 ಮೆಂಬರ್ಸ್ ಏನಿದ್ದಾರೆ ಇವ್ರಿಗೆ ಕ್ಲಾಸ್ ಮಾಡೋಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ. ಈಗ ನೋಡಿ ಟೈಮ್ 4:45ಗೆ ಮಾಡ್ತಾ ಇರೋದು, 4 ಗಂಟೆವರೆಗೂ ಕ್ಲಾಸೇ ಇತ್ತು. ಇವ್ರಿಗೆ ಸಾಕಾಗ್ತಾಯಿಲ್ಲ. ಇವ್ರ ಮೇಲೆ ಫೋಕಸ್ ಮಾಡಿ 2,000 ರೂಪಾಯಿಗೆ ಮೋಸ ಮಾಡೋಕ್ಕೆ ನನಗೆ ಸರಿ ಅನಿಸಲ್ಲ. ಅದರಿಂದ ನಾನು ಯಾರನ್ನೂ ಜಾಯಿನ್ ಮಾಡಿಸ್ಕೊಳ್ಳಲ್ಲ. ಈ 2,000 ಗ್ರೂಪ್ವರೆಗೆ 3 ಮಂತ್ಸ್ ಕೋರ್ಸ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಹೆಸರು ಕಳಿಸಿರಿ, ನಾನು ಆಮೇಲೆ ಚೆಕ್ ಮಾಡಿ ಹೇಳ್ತೀನಿ ವೇಕೆನ್ಸಿ ಇದ್ದರೆ. ಓಕೆ, ಈ ಬ್ಯಾಚ್ ಕಂಪ್ಲೀಟ್ ಆಗ್ತಾಯಿದೆ. ಒಂದು ಬ್ಯಾಚ್, ಇನ್ನೊಂದು ಬ್ಯಾಚ್ ಫ್ರೆಶ್ ಸ್ಟಾರ್ಟಿಂಗ್ ಇದೆ. ನೋಡೋಣ, ಕಳಿಸಿರಿ. ಒಂದು 5 ಮೆಂಬರ್ಸ್ ಆದಮೇಲೆ ನೆಕ್ಸ್ಟ್ ಬ್ಯಾಚ್ಗೆ ಜಾಯ್ನ್ ಮಾಡಿಸ್ಕೊಳ್ತೀನಿ. ಒಬ್ಬರಿಬ್ಬರಿಗೆ ಜಾಯ್ನ್ ಮಾಡಿಸ್ಕೊಂಡು ಆಲ್ರೆಡಿ ಇವರೊಂದು 5-6 ಪ್ಯಾಟ್ರನ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಈಗ ಇನ್ನೊಬ್ಬ ಬರ್ತಾರೆ, ಒಬ್ಬರು ಹೊಸ್ದಾಗಿ ಜಾಯ್ನ್ ಆಗೋರು. ಇವ್ರಿಗೆ ಈ ಪ್ಯಾಟ್ರನ್ಸ್ ಹೇಳಿದ್ರು ಅರ್ಥ ಆಗಲ್ಲ. ಈ 5 ಜನ ಕರ್ಕೊಂಬಂದು ಮತ್ತೆ ಅವ್ರಿಗೊಬ್ಬರಿಗೆ ಹೇಳಿದ್ರು ಸಾಕಾಗ, ಅದು ಕರೆಕ್ಟ್ ಅಲ್ಲ. ಅದರಿಂದ 5 ಜನ ಆಗೋವ್ರಿಗೂ ಮತ್ತೆ ಜಾಯ್ನ್ ಆಗಲ್ಲ. 5 ಜನ ಆಗಲಿ, ಆಮೇಲೆ ಜಾಯ್ನ್ ಮಾಡಿಸ್ಕೊಳ್ತೀನಿ. ಓಕೆ, ಯಾರ್ಯಾರು ಕೇಳಿದಿರ ಕ್ವಶನ್ಸು ನಿಮ್ಗೆಲ್ರಿಗೂ ಆನ್ಸರ್ ಬಂದಿದೆ ಅಂದ್ಕೊಂಡಿರ್ತೀನಿ. ಈ ವಿಡಿಯೋ ಮಾಡಿದಾಗ ಕೂಡ ಯಾರು ಕ್ವಶನ್ ಮೆಸೇಜ್ ಮಾಡಿಲ್ಲ ಅವ್ರಿಗೂ ಕೂಡ ಆನ್ಸರ್ ಸಿಕ್ಕಿದೆ ಅಂದ್ಕೊಂಡಿರ್ತೀನಿ. ಓಕೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾಕಂದರೆ ಈಗ ಆಲ್ರೆಡಿ 5 ಪ್ಯಾಟ್ರನ್ ಕಲ್ತಿರೋರಿಗೆ ಹೊಸ್ದಾಗಿ ಜಾಯ್ನ್ ಆಗೋರಿಗೆ ಮ್ಯಾಚ್ ಮಾಡೋಕ್ಕೆ ಕಷ್ಟ. ನೀವೊಂದು 5 ಜನ ಆದರೆ ನಿಮಗೂ ಫಸ್ಟಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಓಕೆ, ಪ್ಲಸ್ ಈ ಕಾಲ್ಸ್ ಗ್ರೂಪ್ 2,000 ಏನಾಗ್ತಾಯಿದೆ ಅಂದರೆ ಅವರು ತುಂಬ ಬೇಸಿಕ್ ಅವ್ರು ಬಂದು ಕ್ವಶನ್ಸ್ ಕೇಳ್ತಾರೆ. ಇವ್ರ ಕ್ವಶನ್ಗೆ ಆನ್ಸರ್ ಇವ್ರಿಗೂ ಆನ್ಸರ್ ಮಾಡಬೇಕು, ಅದು ಕಷ್ಟ. ಅದಕ್ಕೆ 2,000 ಯಾರು ಕೇಳಬೇಡಿ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಕಾಲ್ಸ್ ಗ್ರೂಪ್. ಓಕೆ, ಥ್ಯಾಂಕ್ ಯು ಎವ್ರಿವನ್. ಸಿಗೋಣ ನಾಳೆ. ನಿಫ್ಟಿ ನಾನು ಹೋಗ್ಬಿಟ್ಟು ಮಾಡಾಕ್ತೀನಿ 0 to 0 ಅಂತ ಏನು ಮಾಡಬೇಡಿ. ಏನಾಗಲ್ಲ, ಅದು ಸೈಡ್ ವೇಸಲ್ಲಿ ಇರ್ತದೆ. ಏನಾದರೂ ಅಂತ ಎಂಟ್ರಿ ಇದ್ದರೆ ನಾನೇ ಅಪ್ಡೇಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಎವ್ರಿವನ್. ಸಿಗೋಣ ನಾಳೆ.